ಸ್ನೇಹಿತರೆ, ಇತ್ತೀಚೆಗಂತೂ ನಾವು ಅನೇಕ ಕಹಿ ಘಟನೆಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ. ಏಕೆಂದರೆ ಇದೀಗ ಬಂದಂತಹ ಸುದ್ದಿ ಏನಪ್ಪ ಅಂದರೆ, ನಿಮ್ಮ ಯಾರ್ಯಾರು ಹೆಚ್ಚು ಸೀರಿಯಲ್ಗಳನ್ನು ನೋಡ್ತಿದ್ರಿ ಅಂಥವ್ರಿಗಂತೂ ಈಕೆ ತುಂಬಾ ಪರಿಚಿತರಾಗಿರ್ತಾರೆ. ಏಕೆಂದರೆ ನಾವು ಝೀ ಕನ್ನಡದಲ್ಲಿ ಬರ್ತಕ್ಕಂತಹ ಬ್ರಹ್ಮಗಂಟು ಅನ್ನೋ ಒಂದು ಸೀರಿಯಲ್ ಬರ್ತಾ ಇತ್ತು. ತುಂಬ ಜನಮನ್ನಣೆಗೊಂಡಿತ್ತು, ತುಂಬ ಪಾಪ್ಯುಲರ್ ಆಗಿತ್ತು. ಅಂಥ ಒಂದು ಸೀರಿಯಲ್ನಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ಮಾಡ್ತಾಯಿದ್ರು ಶೋಭಿತಾ ಶಿವಣ್ಣ ಅನ್ನೋರು. ಏನು ಈಕೆ ಒಂದು ನೆಗೆಟಿವ್ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಈಕೆ ತನ್ನ ಜೀವನವನ್ನು ಅಂತ್ಯಗೊಳಿಸ್ಕೊಂಡಿದ್ದಾರೆ. ಅಂದರೆ ಇದೀಗ ಬಂದ ಮಾಹಿತಿ ಪ್ರಕಾರ ತಾವು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಏನಾಗಿದೆ, ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು, ಮೂಲತಃ ಎಲ್ಲಿಯವರು, ಅಂದರೆ ಈ ಶೋಭಿತಾ ಶಿವಣ್ಣ ಯಾರು, ಬೇಸಿಕಲಿ ಇವರು ಎಲ್ಲಿಂದ ಬಂದವರು, ಎಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಯಾವ್ಯಾವ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವರು ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟಾಗಿ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನು ಮಾಡಿದರು. ಸೊ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿದ್ರು, ಅದ್ರ ಜೊತೆಗೆ ಎಲ್ಲರಿಗೆ ಪರಿಚಿತರಾಗಿದ್ದರು. ಅದಕ್ಕಿಂತ ಮುಂಚೆ ಎಷ್ಟೋ ಸಿನಿಮಾಗಳು ಸೀರಿಯಲ್ಗಳನ್ನ ಮಾಡಿದ್ದಾರೆ. ಇವರು ಮೂಲತಃ ಹಾಸನದ ಸಕಲೇಶ್ಪುರದ ನಟಿ ಶೋಭಿತಾ ಶಿವಣ್ಣ ಅನ್ನೋರು. ಆ್ಯಕ್ಚುಲಿ ಮೂಲತಃ ಹಾಸನದಲ್ಲಿ ಸಕಲೇಶ್ಪುರ ಅನ್ನೋದಲ್ಲಿ ಜನಿಸಿದ್ದು. ಅಲ್ಲಿಂದ ಬಂದಂತಹ ನಟಿ ಬೆಂಗಳೂರಿನಲ್ಲಿ ಬಂದು ಅನೇಕ ಸೀರಿಯಲ್ಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದರು. ಈಗ 2 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ದರು. ಅಂದರೆ ಮದುವೆ ಆಗಿ ಸೆಟ್ಲ್ ಆಗಿದ್ದರು. ಅದ್ರ ಜೊತೆಗೆ ಬೇರೆ ಭಾಷೆಗಳಲ್ಲಿ ಸೀರಿಯಲ್ಗಳನ್ನ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಿನ್ನೆ ರಾತ್ರಿ ಅಷ್ಟೇ ಈ ಘಟನೆ ನಡೆದಿರೋಂಥದ್ದು. ನಿನ್ನೆ ರಾತ್ರಿ ಘಟನೆ ನಡೆದಿರೋ ಹಾಗೆ ಮಾಹಿತಿ ಇದೆ. ಸಾವನ್ನಪ್ಪೋದಕ್ಕಿಂತ ಮುಂಚೆ 22 ಗಂಟೆಗಳ ಮೊದಲು ಇನ್ಸ್ಟಾದಲ್ಲಿ ಸ್ಟೋರಿ ಸಹ ಒಂದು ಪೋಸ್ಟ್ ಮಾಡಿದ್ದಾರೆ ಶೋಭಿತಾ ಶಿವಣ್ಣ ಅವರು. ಈ ಬದುಕಿನ ಜಂಜಾಟದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗ್ತಾರೆ ಕೆಲವರು. ಸೊ ಅದನ್ನು ನಾವು ರೀಸೆಂಟಾಗಿ ಗುರುಪ್ರಸಾದ್ ಅವ್ರನ್ನ ನೋಡ್ಬೋದು. ಅವರು ಇನ್ನೂ ಅನೇಕ ದಿನಗಳ ಕಾಲ ಏನೇನು ಸಾಧನೆ ಮಾಡಬೇಕಾದಂಥ ಒಬ್ಬ ನಿರ್ದೇಶಕರು. ಅವರು ಸಹ ಇತ್ತೀಚೆಗಷ್ಟೇ ನಾವು ಅವ್ರನ್ನ ಕಳ್ಕೊಂಡ್ವಿ. ಇನ್ನು ಸದ್ಯಕ್ಕೆ ಈ ಬ್ರಹ್ಮಗಂಟು ಧಾರಾವಾಹಿ ಮೂಲಕ ಜನಮನ್ನಣೆ ಗಳಿಸಿದಂತಹ ಶೋಭಿತಾ ಅವರು ಅಕಾಲಿಕ ನಿಧನವಾಗಿದ್ದಾರೆ. ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಅವ್ರ ಮನೆಯವರಿಗೆ ಬರಲಿ ಅಂತ ಕೇಳ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಕೇಳೋಕ್ಕಾಗಲ್ಲ. ಯಾಕೆಂದರೆ ಇನ್ನೂ ಬಾಳಿ ಬದುಕಬೇಕಾಗಿದ್ದಂಥ ವ್ಯಕ್ತಿ ಅವರು. ಯಾಕೆಂದರೆ ಆಕೆ ಬದುಕು ಇನ್ನೂ ಇತ್ತು. ಇನ್ನು ಅರ್ಧ ಲೈಫ್ನ ಮುಗಿಸಿದ್ರು ಅಷ್ಟೇ. ಆದರೆ ಇನ್ನೂ ಅರ್ಧ ಲೈಫ್ ಇತ್ತು. ಲೈಫ್ನ ತನ್ನಿಚ್ಛೆಗೆ ಅವರೇ ಎಂಡ್ ಮಾಡ್ಕೊಂಡಿದ್ದಾರೆ. ಕಾರಣಗಳು ಏನು ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಯಾರು ಮೂಲತಃ ಅವರ ಮನೆಯವರಾಗಲಿ ಯಾರೇ ಆಗಲಿ ತುಂಬ ದುಃಖದಲ್ಲಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡುವಂಥ ಸ್ಥಿತಿನಲ್ಲಿ ಇಲ್ಲ. ಮನೆಯವರು ಅವರು ಹೈದರಾಬಾದಿಗೆ ತೆರಳ್ತಾ ಇದ್ದಾರೆ ಶೋಭಿತಾ ಮೃತದೇಹವನ್ನು ತೊಗೊಬರೋಕ್ಕೆ. ಮೋಸ್ಟ್ಲಿ ನಾಳೆ ಬೆಂಗಳೂರಿಗೆ ತೊಗೊಬರ್ಬೋದು ಮೃತದೇಹವನ್ನು. ಇನ್ನು ಇವರು ನಟಿಸಿದಂಥ ಸಿನಿಮಾಗಳನ್ನ ನೋಡೋದಾದರೆ 203 ಅನ್ನೋ ಒಂದು ಸಿನಿಮಾ, ATM ಅನ್ನೋ ಒಂದು ಸಿನಿಮಾ, ಒಂದು ಕತೆ ಹೇಳ, ಜಾಕ್ಪಾಟ್, ಅಪಾರ್ಟ್ಮೆಂಟ್ ಟು ಮರ್ಡರ್ ಅನ್ನೋ ಈ ಥರ ಒಂದು ಸಿನಿಮಾಗಳನ್ನೇ ನಡೆಸಿದರು. ಇನ್ನು ಕಿರುತೆರೆಯಲ್ಲಿ ಬ್ರಹ್ಮಗಂಟು ನಿಮಗೆ ಗೊತ್ತಿರೋ ಹಾಗೆ ನಿನ್ನಿಂದಲೇ ಧಾರಾವಾಹಿ ಇದೀಗ ತೆಲುಗು ಚಿತ್ರರಂಗದಲ್ಲಿ ನೆಲೆಸಿದರು. ಕಳೆದ ವರ್ಷ ಅಷ್ಟೇ ಅವರು ಹೈದರಾಬಾದ್ಗೆ ಹೋಗಿದ್ದರು. ನಿಮಗೆ ಆಲ್ರೆಡಿ ಹೇಳಿದೆ, ಇವರು ಹಾಸನದ ಸಕಲೇಶ್ಪುರದಲ್ಲಿ ಜನಿಸಿದಂಥವ್ರು. ಅದ್ರ ಜೊತೆಗೆ ಅಲ್ಲೇ ಪದವಿನ ಮುಗಿಸಿದ್ದಾರೆ. ಬೆಂಗಳೂರಿಗೆ ಬಂದಿದ್ದ ಶೋಭಿತಾ ಕನ್ನಡದ 12ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸಿದ್ರಂತೆ. ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಗಾಳಿಪಟ, ಮಂಗಳಗೌರಿ, ಕೋಗಿಲೆ, ಬ್ರಹ್ಮಗಂಟು, ಕೃಷ್ಣ ರುಕ್ಮಿಣಿ, ದೀಪವು ನಿನ್ನದೇ ಗಾಳಿಯೂ ನಿನ್ನದೇ, ಅಮ್ಮವರು, ಮತ್ತು ಮನೆದೇವರು ಸೇರಿದಂತೆ ಇನ್ನೂ ಅನೇಕ ಸೀರಿಯಲ್ಗಳು ನೀವು ನೋಡಿದ್ರೆ ತಂಗಾಳಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಉದಯ TVನಲ್ಲಿ. ಸೊ ಅದರಲ್ಲಿ ಸಹ ನಟಿಸಿದರು. ಅನೇಕ ಸೀರಿಯಲ್ಗಳು ಹೇಳ್ತಾ ಹೋದರೆ ತುಂಬಾ ಇದೆ. ಇನ್ನು ಕನ್ನಡದ ಸಿನಿಮಾದಲ್ಲಿ 203 ಸಿನಿಮಾದಲ್ಲಿ ಚಂದನ್ ಮತ್ತು ಶ್ವೇತಾ ಪಂಡಿತ್ ಅವರೊಂದಿಗೆ ಪರದೆಯನ್ನು ಹಂಚಿಕೊಂಡಿದ್ರು, ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು. ಇವರಿಗೆ TV ಮತ್ತು ಸಿನಿಮಾಗಳಲ್ಲಿ ಕನಸು ಇಲ್ಲದಿದ್ದರೂ ವಿದ್ಯಾರ್ಥಿ ದಿನಗಳಲ್ಲಿ ನೃತ್ಯ ಮಾಡುವ ಮೂಲಕ ತನ್ನ ಆಸಕ್ತಿಯನ್ನು ಹೊಂದಿದ್ರು. ಇವರ ನಿರಂತರ ಶ್ರಮದಿಂದ TV ಸೀರಿಯಲ್ಗಳಿಗೆ ಅವಕಾಶ ಸಿಗ್ತಾ ಹೋಯಿತು. ಹೀಗೆ ನಟಿಯಾಗಿ ಇವರು ಬೆಳೀತಾ ಬಂದರು, ಜನರಿಗೆ ಗುರುತಿಸ್ಕೊಂಡ್ರು. ಅನೇಕ ಸಿನಿಮಾಗಳಲ್ಲಿ, ಅನೇಕ ಧಾರಾವಾಹಿಗಳಲ್ಲಿ ನಟಿಸ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ನೋಡೋಣ ಮತ್ತೆ ಏನು ಅಪ್ಡೇಟ್ಸ್ ಬರುತ್ತೆ, ಇನ್ನೇನಿಲ್ಲ. ಯಾಕೆಂದರೆ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು, ಅದೆಷ್ಟೇ ಜೀವನದಲ್ಲಿ ಕಷ್ಟ ಬರಲಿ, ಏನೇ ಬರಲಿ ನಮ್ಮ ಕೈಯಿಂದ, ಯಾಕೆಂದರೆ ವಿಧಿಯ ಇದೇ ಬೇರೆ. ಅಂದರೆ ವಿಧಿಯಿಂದ ತನ್ನ ಜೀವವನ್ನು ಕಳ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ತಮ್ಮ ಕೈಯಿಂದನೇ ತಮ್ಮ ಜೀವವನ್ನು ಕಳ್ಕೊಳ್ಳೋದು ಒಂದು ಮಹಾಪಾಪ ಅಂತ ಹೇಳ್ಬೋದು. ಯಾಕೆಂದರೆ ಯಾರೂ ಈ ಥರ ಒಂದು ಕೃತ್ಯಗಳಿಗೆ ಭಾಗಿಯಾಗೋದಕ್ಕೆ ಪ್ರಯತ್ನ ಪಡಬಾರ್ದು. ಯಾರೂ
ಈ ಥರ ಯೋಚನೆಯೂ ಸಹ ಮಾಡಬಾರ್ದು ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಜೀವನದಲ್ಲಿ ಏನು ನಡೆದಿದೆ, ಏನು ನಡೆದಿಲ್ಲ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಏನೇ ಆಗಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೋಬೋದು ಅಷ್ಟೇ. ಮತ್ತೇನು ನಾವು ಬೇಡ್ಕೊಳ್ಳೋಕೆ ಆಗೋದಿಲ್ಲ. ಆದಷ್ಟು ಅವರ ಮನೆಯವರಿಗೆ, ಅವರ ಸ್ನೇಹಿತರಿಗೆ, ಅವರ ಕುಟುಂಬದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿನ ಭಗವಂತ ಕೊಡಲಿ ಅಂತ ಬೇಡ್ಕೋಬೋದು.